ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದರ ಜೊತೆಗೆ ಹಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಕಾದು ಕೂತಿದ್ದಾರೆ. ಮೊದಲ ಲಿಸ್ಟಲ್ಲಿ ನಮ್ಮ ಹೆಸರಿಲ್ಲ ಅಂತ ತಕ್ಷಣ ಕೆಲ ಶಾಸಕರು ಬೇಸರ ಹೊರ ಹಾಕಿದ್ರು. ಬಟ್ ಎನಿವೆ, ತಾಳ್ಮೆ ಇದ್ರೆ ಎಲ್ಲವೂ ಸರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡನೇ ಲಿಸ್ಟಲ್ಲಾದ್ರೂ ನಮ್ಮ ಹೆಸರು ಇರುತ್ತಾ, ಈ ರೀತಿ ಶಾಸಕರು ಎದುರು ನೋಡ್ತಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕಂಪ್ಲೀಟ್ ಟೆನ್ಷನ್. ಮೊದಲ ಹಂತದಲ್ಲಿ ಇಲ್ಲ, ಎರಡನೇ ಲಿಸ್ಟಲ್ಲಾದ್ರೂ ಇರ್ತೀವಾ ಇಲ್ವಾ? ಗಂಟೆ ಹತ್ತಾಯ್ತು, ಡಿ.ಕೆ. ಶಿವಕುಮಾರ್ ಅವರಿಗೆ ಬರಲೇ ಇಲ್ವಂತೆ ಹೈಕಮಾಂಡ್ ಕಾಲ್. ಓಕೆ, ಇದು ಎರಡನೇ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಟೆನ್ಷನ್ ಅಲ್ಲ, ಮೊದಲ ಲಿಸ್ಟ್ ಸಚಿವರಿಗೆ ಇನ್ನ ಫೋನ್ ಹೋಗಿಲ್ಲ ಅಂತ. ಆಗ ಬರುತ್ತೆ ಈಗ ಬರುತ್ತೆ ಅಂತ ಆಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಯಾರಿಗೂ ಫೋನೇ ಹೋಗಿಲ್ವಂತೆ. ಯಾರೇ ಕಾಲ್ ಮಾಡಿದ್ರು ಕೂಡ ಕಟ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕಾಲ್ಗೆ ವೇಟ್ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಪಿಎಗಳ ಮೂಲಕ ಹೈಕಮಾಂಡ್ ಕಾಲ್ ಬಗ್ಗೆ ಕೇಳ್ತಿದ್ದಾರಂತೆ ಶಾಸಕರು. ಬಂತಾ, ಏನಾದ್ರೂ ಕನ್ಫರ್ಮೇಶನ್ ಇದೆಯಾ, ಪ್ರಮಾಣ ವಚನ ಕರೆ ಬಂತಾ ಅಂತ ಹೈಕಮಾಂಡ್ ಕರೆಗಾಗಿ ಕಾದು ಕೂತ್ಕೊಂಡಿದ್ದಾರೆ ಶಾಸಕರು. ಇದು ಮೊದಲ ಲಿಸ್ಟ್ ಶಾಸಕರ ಟೆನ್ಷನ್. ನಾನು ಅನ್ಕೊಂಡೆ ಯಾರಿಗೆ ಸಚಿವ ಸ್ಥಾನ ಮೊದಲ ಲಿಸ್ಟ್ ಅಲ್ಲಿ ಸಿಕ್ಕಿಲ್ಲಲ್ಲ ಅವರೆಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ. ಹಂಗಲ್ಲ, ಮೊದಲ ಲಿಸ್ಟ್ ಅಲ್ಲಿ ಇದ್ದಂತ ಶಾಸಕರಿಗೂ ಫೋನೇ ಹೋಗಿಲ್ಲ, ಕನ್ಫರ್ಮ್ ಆಗಿಲ್ಲ, ಪ್ರಮಾಣ ವಚನಕ್ಕೆ ಸಿದ್ಧರಾಗಿ ಅಂತ ಇಲ್ಲ. ಹಂಗಾಗಿ ತಮ್ಮ ಪಿಎಗಳನ್ನ ಕೇಳ್ತಿದ್ದಾರಂತೆ, ಫೋನ್ ಬಂತ ಯಾರ್ದಾದ್ರೂ, ಕನ್ಫರ್ಮ್ ಆಗಿದೆಯಾ, ಪ್ರಮಾಣ ವಚನಕ್ಕೆ ರೆಡಿ ಆಗ್ಬೇಕಾ? ಸಮಯ 10:37 ಆದ್ರೂ ಕೂಡ ಕನ್ಫರ್ಮೇಶನ್ ಯಾರೊಬ್ಬರಿಗೂ ಇಲ್ಲ. ಗೊತ್ತಿಲ್ಲಪ್ಪ, ಏನಾದ್ರೂ ಆಶ್ಚರ್ಯ ಕಾದಿದೆಯಾ ಕೆಲ ಶಾಸಕರಿಗೆ ಅಂತ. ಅಲ್ಲೂ ಇಲ್ಲೂ ಇಲ್ಲದೆ ಇರುವಂತ ಅಚ್ಚರಿಯ ಲಿಸ್ಟ್ಗೆ ಏನಾದ್ರೂ ಹೈಕಮಾಂಡ್ ಅಂತ ಅಂದ್ಬಿಟ್ಟಿದೆಯಾ? ದಿಕ್ಕು ತಪ್ಪಿಸೋ ಪ್ರಯತ್ನನ, ಅಥವಾ ವೇಟ್ ಮಾಡಿ ಸ್ವಲ್ಪ ಹೊತ್ತು ಅನ್ನುವಂಥದ್ದ, ಅಥವಾ ಗೊಂದಲಗಳಿದೆಯಾ? ಗೊತ್ತಿಲ್ಲ. ಯಾಕೆ ಇಷ್ಟೊತ್ತಾದ್ರೂ ಕೂಡ ಕನ್ಫರ್ಮೇಶನ್ ಆಗಿಲ್ಲ ಅಂತ. ಇವತ್ತು ಪ್ರಮಾಣ ವಚನ 4:05 ಅಂದ್ರೆ ಇಷ್ಟೊತ್ತಿಗೆ ಕನ್ಫರ್ಮ್ ಆಗ್ಬೇಕಾಗಿತ್ತು. ತಡರಾತ್ರಿ ತನಕ ಕೂಡ ವರಿಷ್ಠರ ಜೊತೆಗೆ ಮೀಟಿಂಗ್ ಆಗಿದೆ. ಎರಡೆರಡು ಲಿಸ್ಟು, ಪರ ವಿರೋಧದ ಚರ್ಚೆಗಳು, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್. ಹಾಗಾಗಿ ಅಳದು ತೂಗಿ 10 ಜನ ಅನ್ನು ತದನಂತರದಲ್ಲಿ 13 ಜನಕ್ಕೆ ಕನ್ಫರ್ಮ್ ಅಂತ ಹೇಳಲಾದ್ರೂ ಕೂಡ ಎಐಸಿಸಿ ಇಂದ ಸಿಕ್ಕಿರುವ ಮಾಹಿತಿ ಪ್ರಕಾರ 13 ಜನ ಅನ್ನೋದು ಕನ್ಫರ್ಮ್ ಆದ್ರೂ ಕೂಡ ಯಾಕಿನ್ನೂ ಕೂಡ ಕನ್ಫರ್ಮ್ ಆದ್ರೆ ಫೋನ್ ಹೋಗಿಲ್ಲ, ಕನ್ಫರ್ಮೇಶನ್ ಆಗ್ತಾ ಇಲ್ಲ ಶಾಸಕರಿಗೆ ಅನ್ನುವಂತ ಟೆನ್ಷನ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲವೂ ಕೂಡ ಅಂತಿಮ ಆಗಿದೆ. ಎಐಸಿಸಿ ಉನ್ನತ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ 13 ಜನ ಕನ್ಫರ್ಮ್ ಆಗಿದೆ ಲಿಸ್ಟು ಅಂತ. ಆದ್ರೂ ಯಾಕೆ ಫೋನ್ ಹೋಗ್ತಾ ಇಲ್ಲ? ಏನಾದ್ರೂ ಆಶ್ಚರ್ಯ ರೀತಿಯ ಬೆಳವಣಿಗೆಗಳಾಗ್ಬಿಡುತ್ತಾ ಅಂತ ಕೊನೆಯ ಕ್ಷಣದಲ್ಲಿ? ಶ್ರುತಿ, ಇನ್ನು ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಂಥವ್ರನ್ನೇ ನಾವು ಅಂತಿಮಗೊಳಿಸಿದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಅವ್ರಿಗೂ ಹೇಳ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತಾ ಇಲ್ಲ. ಆದ್ರೆ ನಿನ್ನೆ ಚರ್ಚೆ ಆಗಿರುವಂತಹ ಮೊದಲ ಹಂತದಲ್ಲಿ ಯಾರೆಲ್ಲ ಸೇರ್ಬೇಕು ಅನ್ನುವಂತ ಒಂದು ಹೆಸರುಗಳು ಮಾತ್ರ, ಆ ಒಂದು ಪಟ್ಟಿ ಮಾತ್ರ ಹರಿದಾಡ್ತಾ ಇರುವಂತದ್ದು ನಿಜ. ಬಹುತೇಕ ಅದರಲ್ಲಿ 1-2 ಹೆಸರುಗಳು ಬದಲಾವಣೆ ಆಗ್ಬೋದು. ಅವರು ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಇಷ್ಟೊತ್ತಿಗೆ ಕರೆ ಬರಬೇಕಾಗಿತ್ತು ಅನ್ನುವಂತ ಒಂದು ಆತಂಕ ಹಲವು ಶಾಸಕರಲ್ಲಿ ಕಾಡ್ತಾ ಇರುವಂತದ್ದು. ಹೀಗಾಗಿ ನಿನ್ನೆಯಿಂದಲೂ ಕೂಡ ನಿನ್ನೆ ಸಂಜೆ 7 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಆದಂತಹ ಸಭೆಯ ಬಳಿಕ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂದ ಎಐಸಿಸಿ ಕಚೇರಿಯಿಂದ ನಮಗೆ ಕರೆ ಬರಬಹುದು ಅನ್ನುವಂತ ಒಂದು ಟೆನ್ಷನ್ ಅಲ್ಲಿದ್ದಾರೆ. ಈ ಕ್ಷಣಕ್ಕೂ ಕೂಡ ಇನ್ನು ಯಾರಿಗೂ ಕೂಡ ಕರೆ ಬಂದಿಲ್ಲ. ಜೊತೆಗೆ ಸ್ವತಃ ಭಾವಿ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇಂಥವರನ್ನೇ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂತ ಒಂದು ಕರೆಯೂ ಕೂಡ ಬಂದಿಲ್ಲ, ಮಾಹಿತಿ ಕೂಡ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅದೇ ರೀತಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಮತ್ತೊಂದು, ನಿನ್ನೆಯಿಂದಲೂ ಕೂಡ ಮೊದಲನೇದಾಗಿ 10 ಜನ ಸಂಪುಟಕ್ಕೆ ಸೇರ್ತಾರೆ ಅಂತಿತ್ತು. 12 ಆಯ್ತು, 13 ಆಯ್ತು, ಈಗ 14 ಅಂತಿದ್ದಾರೆ. 14ರಿಂದ 15, 16 ಕೂಡ ಆಗ್ಬೋದು. ಹೀಗಾಗಿ ಇವತ್ತು ಸಚಿವ ಸಂಪುಟಕ್ಕೆ ಸೇರುವಂತಹ ಶಾಸಕರ ಪಟ್ಟಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಎಐಸಿಸಿ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಹಲವರು ಖರ್ಗೆ ಅವರ ಮೂಲಕ ಲಾಬಿಯನ್ನ ಮಾಡ್ತಾ ಇದ್ರೆ, ಇನ್ನಷ್ಟು ಜನ ಕಾಂಗ್ರೆಸ್ ಹೈಕಮಾಂಡ್ ಅಂಗಣದಲ್ಲಿರುವಂತಹ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಮೂಲಕ ಲಾಬಿಯನ್ನ ಮಾಡ್ತಾ ಇದ್ರೆ, ಲಾಬಿನೇ ಮಾಡದೆ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾ ಇರುವಂತದ್ರಲ್ಲೂ ಕೂಡ ಒಂದಿಬ್ರು ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರು ಆಗಿರ್ಬೋದು. ಇವರು ದೆಹಲಿಗೆ ಹೋಗ್ದೇನೆ ಬೆಂಗಳೂರಲ್ಲಿ ಇದ್ದುಕೊಂಡೇ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ 10 ಜನನೂ ಅಲ್ಲ, 11 ಜನನೂ ಅಲ್ಲ, 12 ಜನನೂ ಅಲ್ಲ, 14ಕ್ಕೂ ಹೆಚ್ಚು ಜನ ಇವತ್ತು ಮೊದಲ ಹಂತದಲ್ಲಿ ಸಂಪುಟಕ್ಕೆ ಸೇರುವಂತ ಒಂದು ಸಾಧ್ಯತೆ ಇದೆ. ಅದು 15ಕ್ಕೂ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.